ಇಲ್ಲ, ಅದು ಒಳಗೆ ಅಜೆಂಡಾ ಇರಲಿ. ಮುಸಲ್ಮಾನರಲ್ಲೂ ಅದನ್ನು ನಂಬುದಿಲ್ಲ, ಅವ್ರಿಗೆ ಗೊತ್ತದು. ಒಬ್ಬರಿಗೆ ನಂಬಿಕೆ ಇಲ್ಲ, ಬಟ್ ಬದುಕಬೇಕಾಗಿಲ್ಲ. ಒಬ್ಬರೊಬ್ರು ಎಷ್ಟು ದಿವಸಕ್ಕೆ ಬಡ್ದಾಡಿ ಒಬ್ಬರನ್ನು ಕೊಂದ ಒಬ್ಬರು ಬೇದ 2 ದಿವಸಗಳು ಯಾವ್ರದ್ರಪ್ಪ ನೀವು ಅನ್ನುವಂಥ ಪ್ರಶ್ನೆಗೆ ಉತ್ತರ ಅವ್ರಿಗೂ ಇಲ್ಲ. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ, ಅದು ನಾವು ನಂಬುವುದು ಅಷ್ಟೆ. ಸಂಘವು ಹಿಂದೂಗಳ ರಕ್ಷಣೆ ಪ್ರತಿಪಾದಿಸುತ್ತದೆ. ಹೌದು, ಸತ್ಯದ. ಹಿಂದೂಗಳ ಬಗ್ಗೆ ಯಾರು ಮಾತಾಡೋರು ಬೇಗಲ್ಲ, ಹೇಳೋರು ಬೇಗಲ್ಲ, ಕೇಳೋರು 4 ದಿನ ಬೇಕಲ್ಲ. ಆ ದಿಶೆಯಲ್ಲಿ ಹೌದು ಪ್ರತಿಪಾದನೆ ಮಾಡಲಿ, ಹಿಂದೂಗಳ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾ ಹೇಳಲಿ ಅವರು. ಹಾಗಂತೇಳಿ ನಿಮಗೆ ಮಾಡಬೇಡ ಅಂತ ಹೇಳಿಲ್ಲ. ಲೆಫ್ಟಿಸ್ಟಿಗಾಯ್ತು, ನಗರ ನಕ್ಸಲೈಟ್ಸಿಗಾಯ್ತು, ಅಥವಾ ನಕ್ಸಲೈಟ್ಸ್ಗಾಯ್ತು, ಇನ್ನುಳಿದವ್ರಿಗಾಯ್ತು, ನೀವು ಹಿಂದೂಗಳ ರಕ್ಷಣೆ ಮಾಡಬೇಡಪ್ಪ ಅಂತ ಹೇಳ್ತಾ ಇಲ್ಲ. ನೀವು ಮಾಡಿರಿ, ಹಿಂದೂಗಳು ನೀವು ಬೇರೆ ಅರ್ಥ ಮಾಡ್ಕೊಳ್ರಿ, ಅದಕ್ಕೆ ಬೇಡ ಭಾರತೀಯರು ಅಂತ ತಿಳ್ಕೊಳ್ರಿ. ಅಂದ್ರೆ ನಾ ಹೇಳೋದು ಇಷ್ಟೇ ಇಲ್ಲ, ನಿಮ್ಮ ಕೆಲಸವನ್ನು ನೀವು ಮಾಡಿರಿ, ಅವ್ರ ಕೆಲಸ ಅವ್ರು ಮಾಡಿ. ನಾನು ಹೆಟ್ಟು ಮಾಡ್ತೀನಿ, ನಾನು ಹೆಟ್ಟು ಮಾಡೋದು ಜಗಳ ಶುರು ಆಗ್ತದೆ. ಈ DKC ಮತ್ತು ಸಿದ್ದರಾಮಯ್ಯ ನಡುವೆ ನಡೆದ ಜಗಳ ಇದ್ದಂಗೆ ಆಗ್ತದೆ. ಅದಕ್ಕಾಗಿ ಅದು ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಸಂಘದ ಸದಸ್ಯರು ಕಟ್ಟ ರಾಷ್ಟ್ರೀಯವಾದಿಗಳೇ ಹೊರತು ಮುಸ್ಲಿಂ ವಿರೋಧಿಗಳಲ್ಲ. ಸಂಘದ ಏನು ಜನ ಇದ್ದಾರೆ ಅವರು ಕಟ್ಟರ್ ಏನಪ್ಪ ಅಂದ್ರೆ ಹಿಂದೂವಾದಿಗಳು, ರಾಷ್ಟ್ರೀಯವಾದಿಗಳು ಅಂತ ಹೇಳ್ತಾರೆ. ಹಿಂದೂ ಅನ್ನೋಕ್ಕಿಂತ ರಾಷ್ಟ್ರೀಯವಾದಿಗಳು ಹೊರತು ಮುಸ್ಲಿಂ ವಿರೋಧಿಗಳಲ್ಲ. ಅವರೆಲ್ಲ ಮುಸ್ಲಿಂ ವಿರೋಧಿ ಅಲ್ಲ. ಅದೇ ಫ್ರೆಂಡ್ಸ್ ಇದ್ದಾರೆ, ನಮಗೂ ಅವ್ರ ಜೊತೆ ಹೋಗ್ತಾ ಇದ್ವಿ ನಾವು ಅನ್ನೋಂಥ ಇದನ್ನು ಜನರು ಅರ್ಥ ಮಾಡಿಕೊಂಡಿದ್ದಾರೆ. ಅವ್ರು ಅರ್ಥ ಮಾಡಿಕೊಂಡಾರ ಅಂತ ಹೇಳ್ತಾರೆ. ಅದು ಜನಕ್ಕೆ ಗೊತ್ತದ, ಅವ್ರನ್ನೊಳಗೆ ಹೊಂದಾಣಿಕೆ ಇಲ್ಲ ಅಂತೇಳಿ. ಆದರೂ ಅವ್ರಿಗೆ ಬೇಕಾಗಿಲ್ಲ ಜಗಳೋದು. ಎದ್ದ ತಕ್ಷಣ ಜಗಳಾಡೋದು, ಮಾತಾಡೋದು, ಬೈಯೋದು, ಅನ್ನೋದು, ದ್ವೇಷ ಭಾಷಣ ಮಾತಾಡಿ ಒಬ್ಬರು ಜಾಡಿಕೊಂಡು ಹಾಳಾಗಿ ಹೋಗುವಂಥದ್ದು ಬೇಡಾಗಿದೆ. ಎಲ್ಲರಿಗೂ ಕೂಡಿ ಬದುಕೋದು ಬೇಕಾಗಿದೆ. ಕಾರಣ ಇಷ್ಟ, ಯಾರಿಗೂ ಸಾಯೋ ಮನಸ್ಸಿಲ್ಲ, ಯಾರಿಗೂ ಬಡದಾಡೆ ಮನಸ್ಸನ್ನು ಹಾಳು ಮಾಡ್ಕೊಂಡು ಮನಸ್ಸಿಲ್ಲ. ಆದರೂ ಮಾತಾಡ್ತಾ ಇರ್ತೀವಿ. ಯಾಕೆ ಅದು ಬಿಡಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರ ಆಹ್ವಾನವನ್ನು ಒಪ್ಪಿಕೊಂಡು ನಾವು ಅದೇ ಕಾಲಕ್ಕೆ RSS ಪಾರದರ್ಶಕವಾಗಿ ಕೆಲಸ ಮಾಡುತ್ತದೆ. ಸಂಘವು ಮುಸ್ಲಿಂ ವಿರೋಧಿ ಎಂಬ ಗ್ರಹಿಕೆ ಇರುವುದು. ಯಾವಾಗ ಬೇಕಾದರೂ ಸಂಘಕ್ಕೆ ಬಂದು ಪರಿಶೀಲಿಸಬಹುದು. ಸಂಘ RSS ಇದ್ದು ಮುಸಲ್ಮಾನ ವಿರೋಧಿ ಅಂತ ಯಾರು ತಿಳ್ಕೊಂಡಾರಲ್ಲ, ಬಂದು ನಮ್ಮ ಪರೀಕ್ಷೆ ಮಾಡಿರಿ, ನಾವು ಹಂಗಿಲ್ಲ ಅಂಥೇಳಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಎಲ್ಲ ಭಾಷೆಗಳನ್ನ ನಾವು ಅಭ್ಯಾಸ ಮಾಡಿದಾಗ, ತಿಳ್ಕೊಂಡಾಗ